ನಿಮ್ಮ ಜೀವಿತದಲ್ಲಿ, ಕುಟುಂಬದಲ್ಲಿ, ನಿಮ್ಮ ಸೇವೆಯಲ್ಲಿ, ನಿಮ್ಮ ಕಾರ್ಯದಲ್ಲಿ, ನಿಮ್ಮ ಕೆಲಸದಲ್ಲಿ, ಮಕ್ಕಳ ಜೀವಿತದಲ್ಲಿ, ಗಂಡನ ಹೆಂಡತಿಯ ಜೀವಿತದಲ್ಲಿ ಮಾಡಿದಂತೆ ಎಲ್ಲ ಉಪಕಾರ ನೆನೆಸಿಕೊಂಡಾಗಿ ಒಂದು ಕ್ಷಣ ಕರ್ತನ ಸಮ್ಮುಖದಲ್ಲಿ ಓ ರವ ಶಂಕರಮಲ್ಲ ದಾವೀದನು ಹೇಳಿದಾಗೆ ನಾನು ಎಡೆಬಿಡದೆ ಕರ್ತನನ್ನು ಸ್ತೋತ್ರ ಮಾಡ್ತೇನೆ, ಆತನನ್ನು ಕೊಂಡಾಡ್ತೇನೆ. ಆತನ ಸ್ತೋತ್ರವು ಯಾವಾಗಲೂ ಯಾವಾಗಲೂ ಒಂದು ದಿವಸವಲ್ಲ, 2 ದಿವಸವಲ್ಲ, ಆದಿತ್ಯವಾರ ಮಾತ್ರವಲ್ಲ, ಯಾವಾಗಲೂ ಯಾವಾಗಲೂ ಕರ್ತನ ಸ್ತೋತ್ರವು ನನ್ನ ಬಾಯಲ್ಲಿರುತ್ತದೆ. ಆತನು ಮಾಡಿದ ಉಪಕಾರಕ್ಕೆ ಬದಲಾಗಿ ನಮ್ಮ ರಕ್ಷಣೆಯ ಪಾತ್ರೆಯನ್ನು ತೆಗೆದುಕೊಂಡು ನಾವು ಆತನಿಗೆ ಸ್ತೋತ್ರಗಳನ್ನು ಸಲ್ಲಿಸುವುದರಾಗಿದ್ದೇವೆ. ಆತನಿಗೆ ನಿತ್ಯ ಜೀವವನ್ನು ಕೊಟ್ಟಿದ್ದಾನೆ, ನಿತ್ಯ ರಕ್ಷಣೆಯನ್ನು ಕೊಟ್ಟಿದ್ದಾನೆ. ಅದಕ್ಕಿಂತಲೂ ಹೆಚ್ಚಾಗಿ ಆತ ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ನನಗೋಸ್ಕರ, ನಿಮಗೋಸ್ಕರ, ಇಡೀ ಲೋಕದ ಜನಾಂಗಗಳಿಗೋಸ್ಕರ ಆತನು ಒಪ್ಪಿಸಿಕೊಟ್ಟನು. ಪ್ರಿಯರೇ, ಆತನ ಪ್ರೀತಿ ಕಲ್ವಾರಿ ಕ್ರೂಜಲ್ಲಿ ಅದು ಪ್ರಕಟವಾಗಿತ್ತು, ಅದು ಸಿದ್ಧಾಂತಗೊಂಡಿತ್ತು. ದೇವರ ವಾಕ್ಯ ಹೇಳ್ತಿದೆ, ಆತನು ತನ್ನನ್ನು ಕೊಟ್ಟ ಮೇಲೆ, ಆತ ತನ್ನ ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ಕೊಡದೆ ಇರುವನೆ. ನಿಮಗೇನು ಕೊಡದೆ ಇರುವುದಿಲ್ಲ, ಆತನು ಎಲ್ಲವನ್ನು ಆತನು ಕೊಟ್ಟಿದ್ದಾನೆ. ಆತನ ಕ್ರಿಸ್ತ ಯೇಸುವಿನಲ್ಲಿ ಎಲ್ಲವನ್ನು ನಿಮಗೆ ಆತನು ಅನುಗ್ರಹಿಸಿದ್ದಾನೆ. ಪ್ರಿಯರೇ, ನೀವು ಆಶೀರ್ವದಿಸಲ್ಪಟ್ಟವರಾಗಿದ್ದೀರಿ, ನೀವು ಧನ್ಯರಾಗಿದ್ದೀರಿ. ಥ್ಯಾಂಕ್ ಯು ಜೀಸಸ್. ನೀವು ಆತನ ಸಂತತಿಯಾಗಿದ್ದೀರಿ ಪ್ರಿಯರೇ. ಥ್ಯಾಂಕ್ ಯು ಲಾರ್ಡ್. ಅದರಿಂದಲೇ ನಾನು ಹೇಳುವ, ನಾನು ಸ್ತುತಿಸುವೆನು, ನಾನು ಭಜಿಸುವೆನು. ಯಾತಕ್ಕಾಗಿ? ಆತ ನಮ್ಮ ಜೀವಿತದಲ್ಲಿ ಮಾಡಿದಂಥ ಉಪಕಾರಗಳಿಗಾಗಿ ನಾವು ಆತನನ್ನು ಸ್ತುತಿಸಲಿಕ್ಕೆ, ಕೊಂಡಾಡಲಿಕ್ಕೆ ನಾವು ಸಭೆಯಾಗಿ ಸೇರಿ ಬಂದಿದ್ದೇವೆ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ಇದುವರೆಗೂ ನಿನ್ನನ್ನು ನಡೆಸಿದ ನೆನೆಸಿದರೆ ಇನ್ನು ಮುಂದೆ ಆತನೇ ನಿನ್ನನ್ನು ನಡೆಸುವಂತನಾಗಿದ್ದಾನೆ. ನಿನ್ನ ಕುಟುಂಬವನ್ನು ನಡೆಸ್ತಾನೆ, ನಿನ್ನ ಮಕ್ಕಳನ್ನು ನಡೆಸ್ತಾನೆ, ನಿನ್ನ ಕೆಲಸ ಕಾರ್ಯವನ್ನು ಆತ ನೋಡಿಕೊಳ್ಳುತ್ತಾನೆ.
ನಿನಗೆ ಸ್ತೋತ್ರ ಸ್ವಾಮಿ. ಎಷ್ಟು ಮಂದಿ ಕರ್ತನನ್ನು ಆರಾಧಿಸಲಿಕ್ಕೆ ಮನಪೂರ್ವಕವಾಗಿ ಹೃದಯಪೂರ್ವಕವಾಗಿ ಇಷ್ಟರವರೆಗೆ ನೀವು ಆರಾಧಿಸಿದ ರೀತಿಯಲ್ಲಿ ಇವತ್ತು ಆರಾಧಿಸಬೇಕು. ಹಲ್ಲೆಲೂಯಾ. ಹೊಸ ಬಲದೊಂದಿಗೆ, ಹೊಸ ಕೃಪೆಯೊಂದಿಗೆ, ಹೊಸ ಅಭಿಷೇಕದೊಂದಿಗೆ ನಮ್ಮ ಕರ್ತನನ್ನು ಆರಾಧಿಸಿ ಆತನು ಮಹಿಮೆಯ ಅರಸನಾಗಿದ್ದಾನೆ. ಆತನು ರಾಜಾದಿ ರಾಜನು, ಕರ್ತರ ಕರ್ತ, ನಮ್ಮ ಸೃಷ್ಟಿಕರ್ತನು, ದೇವರು ಸರ್ವಶಕ್ತನಾದ ಆತನ ಜೀವ ಸ್ವರೂಪನಾದ ದೇವರಾಗಿದ್ದಾನೆ. ನಾವು ಆತನನ್ನು ಆರಾಧಿಸಲಿಕ್ಕೆ ಬಂದಿದ್ದೇವೆ, ನಾವು ಸತ್ತ ದೇವರನ್ನು ಆರಾಧಿಸಲಿಕ್ಕೆ ಬಂದಿಲ್ಲ. ಓ ಥ್ಯಾಂಕ್ ಯು ಜೀಸಸ್. ಅದರಿಂದ ಸಂತೋಷವಾಗಿ ನಾವು ಚಪ್ಪಾಳೆ ಕಟ್ಟುತ್ತಾ ನಮ್ಮ ಕರ್ತನನ್ನು ಸ್ತುತಿಸಿಕೊಂಡಾಗ
ಜೀವ ಪ್ರೇರೆ, ಕ್ರಿಸ್ತನ ಜೀವ. ಹಾಲೆಲೂಯ, ಹಾಲೆಲೂಯ. ಎಲ್ಲಿ ನಿಮಗೆ ಅಣ್ಣವಾಗಿ ಅಲ್ಲಿ ಹೇಳಿದೆ, ಯೇಸುವಿನ ನಾಮದಲ್ಲಿ ನನ್ನ ಕಾಲುಗಳಲ್ಲಿ ಕ್ರಿಸ್ತನ ಜೀವ, ನನ್ನ ಕಣ್ಣುಗಳಲ್ಲಿ ಕ್ರಿಸ್ತನ ಜೀವ, ನನ್ನ ಹೃದಯದಲ್ಲಿ ಹಾರ್ಟಲ್ಲಿ ಕ್ರಿಸ್ತನ ಜೀವ, ನನ್ನ ಲಕ್ಸಲ್ಲಿ ಕ್ರಿಸ್ತನ ಜೀವ, ನನ್ನ ಬ್ರೈನಲ್ಲಿ ಕ್ರಿಸ್ತನ ಜೀವ, ನನ್ನ ನರನಾಡಿಗಳಲ್ಲಿ ಕ್ರಿಸ್ತನ ಜೀವ, ನನ್ನ ರಕ್ತದ ಕಣಕಣದಲ್ಲಿ, ನರನಾಡಿಗಳ ಎಲುಬುಗಳಲ್ಲಿ, ಚರ್ಮದಲ್ಲಿ, ಪ್ರತಿಯೊಂದು ಭಾಗದಲ್ಲಿಯೂ ಕ್ರಿಸ್ತನ ಜೀವ, ಕ್ರಿಸ್ತನ ಜೀವ. ನಮ್ಮ ಕಿಡ್ನಿಗಳಲ್ಲಿ ಕ್ರಿಸ್ತನ ಜೀವ, ಲಿವರ್ನಲ್ಲಿ ಕ್ರಿಸ್ತನ ಜೀವ, ಗರ್ಭಕೋಶದಲ್ಲಿ ಕ್ರಿಸ್ತನ ಜೀವ. ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಕರ್ತನೇ ನಿನಗೆ ಸ್ತೋತ್ರ ಸ್ವಾಮಿ. ತಂದೆ ನೀನು ಒಳ್ಳೆಯದಲ್ಲಪ್ಪ, ನೀನು ಒಳ್ಳೆಯವನೇ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಪ್ರೇರೆ ನಮಗೆ ನಿಮಗೆ ಸಹಾಯಕನಾಗಿ ಆತನು ಪವಿತ್ರಾತ್ಮನ ನಮಗೆ ಕೊಟ್ಟಿದ್ದಾನೆ. ಆತ ನಮ್ಮ ಸಹಾಯಕನಾಗಿದ್ದಾನೆ, ಆತ ನಮ್ಮ ಕಂಫರ್ಟರ್ ಆಗಿದ್ದಾನೆ, ಆತ ನಮ್ಮ ಹೆಲ್ಪರ್ ಆಗಿದ್ದಾನೆ, ಆತ ನಮ್ಮ ಗೈಡ್ ಆಗಿದ್ದಾನೆ, ಆತ ನಮ್ಮ ಅಡ್ವೊಕೇಟ್ ಆಗಿದ್ದಾನೆ, ಆತ ನಮ್ಮ ಸ್ಟ್ಯಾಂಡ್ ಬೈ ಆಗಿದ್ದಾನೆ. ಹಾಲೆಲೂಯ. ಸದಾ ಕಾಲ ನನ್ನ ಸಗರ ನಿನ್ನ ಸಗರ ಆತನು ಇರುವಾತನಾಗಿದ್ದಾನೆ. ಯುಗದ ಸಮಾಪ್ತಿವರೆಗೂ
ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನೀನು ನಮ್ಮನ್ನು ವಿಮೋಚಿಸಿದಕ್ಕೋಸ್ಕರವೇ ದೇವರಾಗಿದ್ದೀರಿ. ಥ್ಯಾಂಕ್ ಯು ಲಾರ್ಡ್. ನಮ್ಮನ್ನು ವಿಮೋಚಿಸಿದಕ್ಕಾಗಿ ಸ್ತೋತ್ರಪ್ಪ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಪರಿಶುದ್ಧ ರಕ್ತದಿಂದ ನೀನು ನಮ್ಮನ್ನು ಕೊಂಡುಕೊಂಡದಕ್ಕಾಗಿ ಸ್ತೋತ್ರಪ್ಪ. ನಾವು ನಮ್ಮ ಸ್ವಂತ ಸೊತ್ತಲ್ಲ ಸ್ವಾಮಿ, ನೀನು ನಮ್ಮನ್ನು ಕ್ರಯಕ್ಕೆ ಕೊಂಡುಕೊಂಡಿದ್ದೀರಿ. ಇವತ್ತು ನಮ್ಮ ಬೆಲೆ ಸ್ವಾಮಿ, ಅದು ನಿನ್ನ ಪರಿಶುದ್ಧ ರಕ್ತದ ಬೆಲೆಯಾಗಿದೆಯಪ್ಪ. ಥ್ಯಾಂಕ್ ಯು ಲಾರ್ಡ್. ನಿನ್ನಲ್ಲಿ ನಮಗೆ ಪಾಲು ಕೊಟ್ಟಿದೆ ಸ್ವಾಮಿ. ನನ್ನ ಆತ್ಮವು ನಿಮ್ಮ ಆತ್ಮದ ಒಂದೇ ಆತ್ಮವಾಗಿರೋದಕ್ಕೆ ಸ್ತೋತ್ರ ಕರ್ತನೆ. ಥ್ಯಾಂಕ್ ಯು ಜೀಸಸ್. ತಂದೆ, ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಮಕ್ಕಳಾಗಿ ಒಟ್ಟಾಗಿ ಸೇರಿ ನಿನ್ನ ಸ್ತುತಿಸಿ ಕೊಂಡಾಡುವಂತೆ ಕೊಟ್ಟಂತ ಮಹಾ ಕೃಪೆಗಾಗಿ ಸ್ತೋತ್ರಪ್ಪ. ಯಾರ್ಯಾರು ದೇವರ ಆತ್ಮದಿಂದ ನಡೆಸಲ್ಪಡ್ತಾರೋ ಅವರೇ ದೇವರ ಮಕ್ಕಳೆಂದು ಹೇಳಿದಾಗ್ತಾನೆ. ಎಸ್ ನಾವು ದೇವರ ಆತ್ಮನಿಂದಲೇ ನಾವು ನಡೆಸಲ್ಪಡುವವರಾಗಿದ್ದೇವೆ. ಥ್ಯಾಂಕ್ ಯು ಜೀಸಸ್. ನಮಗೆ ನೀನು ಜ್ಞಾನ, ವಿವೇಕದ ಆತ್ಮ, ತಿಳುವಳಿಕೆ ಆತ್ಮ, ಆಲೋಚನೆ ಪರಾಕ್ರಮಗಳನ್ನು ಮುಟ್ಟಿಸುವ ಆತ್ಮ ಅಂತ ಎಬ್ಬುವನ ಆತ್ಮವೇ ನಾವು ಒಬ್ಬೊಬ್ಬರ ನೆಲೆಗೊಂಡಿರ್ತಕ್ಕ ಸ್ತೋತ್ರ. ನಾವು ಕಣ್ಣಿಗೆ ಕಂಡಂತೆ ತೀರ್ಪು ಮಾಡುವುದಿಲ್ಲ, ನಾವು ಕಿವಿಗೆ ಬಿದ್ದ ಸುದ್ದಿಯನ್ನು ನಾವು ನಿರ್ಣಯಿಸುವುದಿಲ್ಲ ಕರ್ತನೆ. ಥ್ಯಾಂಕ್ ಯು ಜೀಸಸ್. ಮುಂದಿನೆಲ್ಲ ಭಾಗ ನೀನು ಕೃಪಾಸನಕ್ಕೆ ಒಪ್ಪಿಸಿಕೊಡ್ತೀನಪ್ಪ. ಕೀರ್ತನೆಯ ಭಾಗದಲ್ಲಿ ಸ್ವಾಮಿ, ಸಾಕ್ಷಿಗಳ ಭಾಗದಲ್ಲಿ, ಕಾಣಿಕೆಯ ಭಾಗದಲ್ಲಿ, ಪ್ರಾರ್ಥನೆ ವಿಜ್ಞಾಪನೆಗಳ ಭಾಗದಲ್ಲಿ ಸ್ವಾಮಿ, ಮುಖ್ಯ ಸಂದೇಶದ ಭಾಗದಲ್ಲಿ, ಎಲ್ಲ ಭಾಗದಲ್ಲೂ ನೀನೊಬ್ಬನೇ ಮಹಿಮೊಂದು ಕರ್ತನೆ. ಅಪ್ಪ, ನಿನ್ನ ಚಿತ್ತ, ನಿನ್ನ ಉದ್ದೇಶ, ನಿನ್ನ ಆಲೋಚನೆ, ನಿನ್ನ ಇಷ್ಟ ಮಾತ್ರವೇ ನಮ್ಮ ಒಬ್ಬೊಬ್ಬರಲ್ಲಿ ಈ ಸಭೆಯಲ್ಲಿ ನೆರವೇರಲಿ ಯೇಸುವಿನ ನಾಮದಲ್ಲಿ. ಇದಕ್ಕೆ ವಿರುದ್ಧವಾಗಿ ಕಾರ್ಯ ಮಾಡುತ್ತ ಎಲ್ಲ ದುಷ್ಟನ ಕಾರ್ಯ, ಕೂತಂತ ಕ್ರಿಯೆಗಳನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ we cancel it, we nullify it in Jesus name. Hallelujah. Thank you Lord. ಪ್ರತಿಯೊಬ್ಬರ ಸ್ವಾಮಿ ಇಲ್ಲಿಂದ ಹೊರಗೆ ಹೋಗುವಾಗ ಸಂತೈಸಲ್ಪಟ್ಟವರಾಗಿ, ಆದರಿಸಲ್ಪಟ್ಟವರಾಗಿ, ಸಂತೋಷದಿಂದ ಸ್ವಾಮಿ ಅವರ ಹಿಂತಿರುಗಿ ಹೋಗಲಿ ಅಪ್ಪ. ಪ್ರತಿಯೊಬ್ಬರ ಸಂಗಡ ಈ ಜೀವನ ವಾಕ್ಯದ ಮೂಲಕ ಮಾತನಾಡು. ನಾವು ಪ್ರಿಯ ಸೇವಕರ ನಿನ್ನ ಕೃಪಾಸನಕ್ಕೆ ಒಪ್ಪಿಸಿಕೊಡ್ತೇನೆ. ಅವರ ನೀನು ಬಲದಿಂದಲೋ, ಅಭಿಷೇಕದಿಂದಲೋ, ಪ್ರಕಟಣೆ ಜ್ಞಾನದಿಂದ ನೀನವರ ತುಂಬಿಸಿ ಬಲವಾಗಿ ಉಪಯೋಗಿಸ ಸ್ವಾಮಿ. ಅವರ ಮೂಲಕ ನೀ ನಮ್ಮ ಸಂಗಡ ಮಾತನಾಡು ಸ್ವಾಮಿ. ನೀನು ಮಾತನಾಡಿದರೆ ನಾವು ಬದುಕುವವರಾಗಿದ್ದೇವಪ್ಪ, ನಾವು ಬದುಕುವವರಾಗಿದ್ದೇವೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಯೇಸು ಕ್ರಿಸ್ತನ ನಾಮದಲ್ಲಿ ತಂದಿದ್ದೇವೆ. ಆಮೆನ್. ಥ್ಯಾಂಕ್ ಯು ಲಾರ್ಡ್. ನಾವು 10ನೇ ಅಧ್ಯಾಯದಲ್ಲಿ ಕೊರ್ನೆಲ್ಯನ ಬಗ್ಗೆ ನಾನು ಮಾತನಾಡ್ತಾ ಇದ್ದೇನೆ. ಅಲ್ಲಿ ಇವತ್ತು ಸಹ ನಾನು ಕಂಟಿನ್ಯೂ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಅದರಲ್ಲಿ 10ನೇ ಅಧ್ಯಾಯ ಅದು 42 ಮತ್ತು 43ನೇ ವಾಕ್ಯವನ್ನು ಯಾರಾದರೂ ಗಟ್ಟಿ ಶಬ್ದದಲ್ಲಿ ಓದ್ಬೋದು. ಆತನೇ ಜೀವಿತರಿಗೂ ಸತ್ತವರಿಗೂ ನ್ಯಾಯಾಧಿಪತಿಯಾಗಿ ದೇವರಿಂದ ನೇಮಕವಾದವನು ಎಂಬುದನ್ನು ಜನರಿಗೆ ಸಾರಿ ಸಾಕ್ಷಿ ಹೇಳಬೇಕೆಂದು ದೇವರು ನಮಗೆ ಅಪ್ಪಣೆ ಕೊಟ್ಟನು. ಆತನಲ್ಲಿ ನಂಬಿಕೆಯಿಡುವ ಪ್ರತಿಯೊಬ್ಬನು ಆತನ ಹೆಸರಿನ ಮೂಲಕವಾಗಿ ಪಾಪ ಪರಿಹಾರವನ್ನು ಹೊಂದುವನೆಂದು ಆತನ ವಿಷಯದಲ್ಲಿ ಪ್ರವಾದಿಗಳೆಲ್ಲರೂ ಸಾಕ್ಷಿ ಹೇಳಿದ್ದಾರೆ ಅಂತಾನೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ನಾವೆಲ್ಲ ಕಳೆದ ವಾರ ನೋಡಿದೆವು ನಾವು ಕೊರ್ನೆಲ್ಯನ ಬಗ್ಗೆ. ಇವ ಯಾರಾಗಿದ್ದ? ಅನ್ಯನಾಗಿದ್ದ. ಇವನು ಯೇಸು ಕ್ರಿಸ್ತನನ್ನು ಸ್ವೀಕರಿಸಿದ ವ್ಯಕ್ತಿ ಆಗಿರಲಿಲ್ಲ. ಆದ್ರೆ ಇವನು ಏನಾಗಿದ್ದಾನೆ? ಭಯಭಕ್ತಿ ಭಕ್ತನಾಗಿದ್ದಂತೆ, ದಾನ ಧರ್ಮ ಕೊಡುವಂತೆ, ಪ್ರಾರ್ಥನೆ ಮಾಡುವ ವ್ಯಕ್ತಿಯಾಗಿದ್ದಂತೆ. ಇವರ ಮನೆಯವರೆಲ್ಲರೂ ಭಯಭಕ್ತಿ ಉಳ್ಳ ಒಂದು ಜೀವಿತವನ್ನು ನಡೆಸ್ತಿದ್ರು. ಇವತ್ತು ಸಹ ಅನೇಕರು ನಾವು ನೋಡುತ್ತೇವೆ. ಲೋಕದಲ್ಲಿ ಇರುವವರು ಏನ್ ಮಾಡ್ತಾರೆ? ಭಯಭಕ್ತಿಯ ಜೀವನ ನಡೆಸ್ತಾರೆ, ದಾನ ಧರ್ಮ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಆದ್ರೆ ಯಾರ ಬಗ್ಗೆ ಗೊತ್ತಿಲ್ಲ? ಯೇಸು ಕ್ರಿಸ್ತನ ಬಗ್ಗೆ ಗೊತ್ತಿಲ್ಲ. ಈ ಕೊರ್ನೆಲ್ಯನ ಜೀವಿತದಲ್ಲಿ ಯೇಸು ಕ್ರಿಸ್ತನ ಯಾರು ಎಂಬುದಾಗಿ ಗೊತ್ತಾಗ್ಬೇಕಂತ ದೇವರು ಏನ್ ಮಾಡಿದ? ದೂತನನ್ನು ಕಳಿಸಿ ಅವನ ಹತ್ರ ಹೇಳಿದ, ಪೇತ್ರನನ್ನು ಕರೆಕಳಿಸು, ಅವನು ಹೇಳುವ ಮಾತನ್ನು ಕೇಳು ಎಂಬುದಾಗಿ ಹೇಳಿದ ನಿಮಿತ್ತವಾಗಿ ಪೇತ್ರನ ಜೊತೆ ಸಹ ದೇವರು ಮಾತನಾಡ್ತಾನೆ. ಯಾಕಂದ್ರೆ ಪೇತ್ರನ ಯಾರ ಬಳಿಗೆ ಹೋಗ್ತಿರ್ಲಿಲ್ಲ? ಅನ್ಯರ ಬಳಿಗೆ ಹೋಗ್ತಿರ್ಲಿಲ್ಲ. ದೇವರು ಅವನಿಗೆ ಒಂದು ದರ್ಶನದ ಮೂಲಕ ತೋರಿಸ್ತಾನೆ. ಏನಂತ ಹೇಳಿದ್ರೆ, ನೀನು ಹೋಗ್ಬೇಕೆಂಬುದಾಗಿ ಹೇಳಿದ ನಿಮಿತ್ತವಾಗಿ ಅವನು ಹೋಗ್ತಾನೆ. ಹೋಗಿ ಅಲ್ಲಿ ಅವರು ಸುವಾರ್ತೆ ಯಾರಿಗೆ ಹೇಳ್ತಾನೆ? ಕೊರ್ನೆಲ್ಯನಿಗೆ ಹೇಳ್ತಾ ಇದ್ದಾನೆ. ಆಮೇಲೆ ಕೊರ್ನೆಲ್ಯನಿಗೆ ಹೇಳುವಾಗ ಯೇಸು ಕ್ರಿಸ್ತನ ಬಗ್ಗೆ ಅವನು ಏನ್ ಮಾಡ್ತಾನೆ? ಮಾತನಾಡ್ತಾ ಇದ್ದಾನೆ. ಯೇಸು ಕ್ರಿಸ್ತನ ಯಾರು ಎಂಬುದಾಗಿ ಅವನು ಸತ್ಯ ಹೇಳ್ತಾ ಇದ್ದಾನೆ. ಇವತ್ತು ಸಹ ಅನೇಕರು ಯೇಸು ಕ್ರಿಸ್ತನ ಬಗ್ಗೆ ಗೊತ್ತಿಲ್ಲ. ಆಮೇಲೆ ಬೇರೆ ಎಲ್ಲ ಒಪ್ಪಿಕೊಳ್ತಾರೆ. ಆದ್ರೆ ಯೇಸು ಕ್ರಿಸ್ತನು ನಿಜವಾದ ದೇವರು ಎಂಬುದಾಗಿ ಒಪ್ಪಿಕೊಳ್ಳುವುದಿಲ್ಲ.
ನಾನು ಹೇಳ್ತೇನೆ, ಎಲ್ಲರ ಮಧ್ಯೆ ಒಬ್ಬ ದೇವರಲ್ಲ ನಮ್ಮ ದೇವರು. ನಮ್ಮ ದೇವರು ಲೋಕವನ್ನು ಉಂಟು ಮಾಡಿದ ದೇವರು. ನಮ್ಮ ದೇವರು ಭೂಮಿ ಮತ್ತು ಆಕಾಶವನ್ನು ಉಂಟು ಮಾಡಿದ ದೇವರಾಗಿದ್ದಾರೆ. ಸತ್ಯವೇದ ಸ್ಪಷ್ಟವಾಗಿರ್ತದೆ, ಆತನೊಬ್ಬನನ್ನೇ ಅಡ್ಡ ಬಿದ್ದು ಆರಾಧನೆ ಮಾಡಬೇಕು. ನಾನು ಹೇಳ್ತೀನಿ, ಆರಾಧನೆ ಯಾರಿಗೆ ಸಹ ಕೊಡಬಾರದು. ಆರಾಧನೆ ಯಾರಿಗೆ ಕೊಡಬೇಕು? ಯೇಸು ಕ್ರಿಸ್ತನಿಗೆ ಮಾತ್ರ ಆರಾಧನೆ ಕೊಡಬೇಕು. 24 ಹಿರಿಯರು ಏನ್ ಮಾಡ್ತಿದ್ದದ್ದು? ತಮ್ಮ ಕಿರೀಟವನ್ನು ತೆಗೆದು ಏನ್ ಮಾಡಿದ್ರು? ಆತನ ಪಾದದಲ್ಲಿ ಬಿಟ್ಟು ಏನ್ ಮಾಡಿದ್ರು? ಸಾಷ್ಟಾಂಗ ಬೆರಗಿ ಏನ್ ಮಾಡಿದ್ರು? ಆರಾಧನೆ ಮಾಡಿದ್ರು. ನಾನು ಹೇಳ್ತೀನಿ, ಯಾರ ಕಾಲು ಇಟ್ಕೊಳ್ಬಾರದು, ನಮ್ಮ ದೇವರಿಗೆ ಮಾತ್ರ ಕಾಲಿಗೆ ಅಡ್ಡ ಬೀಳಬೇಕು. ಸಾಮಾನ್ಯವಾಗಿ ಕೆಲವರು ತಂದೆ ತಾಯಿಯ ಕಾಲಿಗೆ ಅಡ್ಡ ಬೀಳ್ತಾರೆ. ಆಮೇಲೆ ನಾನು ಹೇಳ್ತೇನೆ, ತಂದೆ ತಾಯಿಯ ಕಾಲಿಗೆ ಸಹ ಅಡ್ಡ ಬೀಳಬಾರದು. ಆ ಒಂದು ಸ್ಥಾನ ದೇವರಿಗೆ ಮಾತ್ರ ಕೊಡಬೇಕು. ತಂದೆ ತಾಯಿಗೆ ಪ್ರೀತಿ ಮಾಡಬೇಕು, ಗೌರವ ಕೊಡಬೇಕು, ಅಪ್ಪಿಕೊಳ್ಬೇಕು, ಅದು ಬೇರೆ. ಆದ್ರೆ ಆರಾಧನೆ ಮಾತ್ರ, ಅಡ್ಡ ಬೀಳುವುದು ಮಾತ್ರ ಸರ್ವಶಕ್ತನಾದ ದೇವರಿಗೆ ಮಾತ್ರ ನಾವು ಅಡ್ಡ ಬೀಳಬೇಕು. ಮೊರ್ದೆಕಾಯಿಯನ್ನು ನೋಡ್ರಿ, ಆ ಮೊರ್ದೆಕಾಯಿಯ ಜೀವಿತವನ್ನು ನೋಡುವುದಾದ್ರೆ ಅವನು ಆ ಸಮಯದಲ್ಲಿ ಕಾಂಪ್ರಮೈಸ್ ಮಾಡಬೇಕಿತ್ತು. ಆದ್ರೆ ಅವನು ಕಾಂಪ್ರಮೈಸ್ ಮಾಡಲಿಲ್ಲ. ಎಲ್ಲರೂ ಕಾಂಪ್ರಮೈಸ್ ಮಾಡಿದ್ರು, ಅವನು ಕಾಂಪ್ರಮೈಸ್ ಮಾಡಲಿಲ್ಲ. ಇಲ್ಲಿ ನಾನು ಹೇಳ್ತೇನೆ, ಇಲ್ಲಿ ಯಾರೆಲ್ಲ ಕಾಂಪ್ರಮೈಸ್ ಮಾಡುವುದಿಲ್ಲ ಅವರನ್ನು ದೇವರು ಉನ್ನತವಾದ ಸ್ಥಾನದಲ್ಲಿ ಎಬ್ಬಿಸ್ತಾನೆ. ಯಾಕಂದ್ರೆ ಅಲ್ಲಿ ನೀವು ದೇವರ ಮುಖವನ್ನು ನೋಡುವಾಗ, ಅಲ್ಲಿ ಈ ತರ ಅವಮಾನವನ್ನು ಸಹಿಸುವಾಗ, ಈ ತರ ಮಾತುಗಳ ಮಧ್ಯೆ ದೇವರಿಗೋಸ್ಕರ ನಿಂತ ಭಕ್ತರನ್ನು, ದೇವರಿಗೋಸ್ಕರ ನಿಂತ ಮಕ್ಕಳನ್ನು ದೇವರು ಸನ್ಮಾನಿಸಲಿರುವುದಿಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸ್ತೇನೆ ಎಂಬುದಾಗಿ. ಇವತ್ತು ನಾನು ಹೇಳ್ತೇನೆ, ಲೋಕದ ಸನ್ಮಾನ ನಿನಗೆ ಬೇಡ, ದೇವರು ಕೊಡುವ ಸನ್ಮಾನವೇ ಸಾಕು. ಇವತ್ತು ನಾನು ಹೇಳ್ತೇನೆ, ಅನೇಕರು ನಿನ್ನ ವಿರುದ್ಧವಾಗಿ ಏನೇ ಮಾತನಾಡಿದ್ರು ಸಹ ನಿನಗೊಂದು ಸನ್ಮಾನ ಪರಲೋಕ ಕೊಡ್ಲಿಕ್ಕೆ ಸಿದ್ಧವಾಗಿದೆ. ಅದನ್ನು ನೀನು ಹೊಂದಿಕೊಳ್ಳಿಕ್ಕೆ ರೆಡಿ ಆಗಿರು. ಗೆಟ್ ರೆಡಿ. ದೇವರ ಒಂದು ಆಶೀರ್ವಾದವನ್ನು ನೀವು ಹೊಂದಲಿಕ್ಕೆ, ಸ್ವೀಕಾರ ಮಾಡಲಿಕ್ಕೆ ರೆಡಿ ಆಗಿದೆ. ದೇವರು ತನ್ನ ಮಕ್ಕಳಿಗೆ ಅದನ್ನು ಕೊಟ್ಟೆ ಕೊಡ್ತಾರೆ. ನಾನು ಪರವಾಗಿ ನಂಬ್ತೇನೆ, ದೇವರು ಆ ಕಾರ್ಯವನ್ನು ಮಾಡುವನಾಗಿದ್ದಾನೆ. ಇಲ್ಲಿ ನೋಡಿ, ಯೇಸು ಕ್ರಿಸ್ತನ ಬಗ್ಗೆ ಹೇಳ್ತಾನೆ. ಯೇಸು ಕ್ರಿಸ್ತನ ಬಗ್ಗೆ ಹೇಳಿ ಕೊನೆಯಲ್ಲಿ ಗೊತ್ತಿಲ್ಲದ ವಿಷಯ ಒಂದು ಹೇಳ್ತಾ ಇದ್ದಾನೆ. ಏನಂತ ಹೇಳಿದ್ರೆ, ಆತನೇ ಜೀವಿತರಿಗೆ ಸತ್ತವರಿಗೂ ನ್ಯಾಯಾಧಿಪತಿಯಾಗಿ ದೇವರಿಂದ ನೇಮಕವಾದವನು ಎಂಬುದಾಗಿ. ಇವತ್ತು ಎಲ್ಲರಿಗೂ ಗೊತ್ತಿಲ್ಲ. ಅಲ್ಲಿ ನ್ಯಾಯಾಧಿಪತಿ ಯಾರು? ಯೇಸು ಸ್ವಾಮಿ. ಯೇಸು ಸ್ವಾಮಿ ನ್ಯಾಯಾಧಿಪತಿ ಯಾರಿಗೆ? ಜೀವಿತರಿಗೆ ಮಾತ್ರ ಅಲ್ಲ, ಸತ್ತವರಿಗೆ ಸಮನೇ ನ್ಯಾಯಾಧಿಪತಿ. ಇವತ್ತು ನಿಮಗೆ ನ್ಯಾಯ ಬೇಕಾ? ಯೇಸುವನ್ನು ಗಟ್ಟಿಯಾಗಿ ಇಟ್ಕೊಂಡು ಅಲ್ಲಿ ಒಂದು ಸಮಯದಲ್ಲಿ ನಿಮಗೆ ನ್ಯಾಯ ದೊರಕದೇ ಇರಬಹುದು, ಸೆಕೆಂಡ್ ಟೈಮ್ ದೇವರಿಂದ ನಿಮಗೆ ನ್ಯಾಯ ಬರ್ತದೆ. ಅಲ್ಲಿ ಮೊರ್ದೆಕಾಯಿ ನಾವು ನೋಡ್ತೇವೆ, ಹಾಮಾನನಿಗೆ ಅಡ್ಡ ಬೀಳಲಿಲ್ಲ, ಆಗ ಅವನಿಗೆ ನ್ಯಾಯ ಸಿಗಲಿಲ್ಲ. ಆದ್ರೆ ಒಂದು ದಿವಸ ಅದೇ ವಾಚ್ಮ್ಯಾನ್ ದೇವರು ಉನ್ನತವಾದ ಸ್ಥಾನಕ್ಕೆ, ಆ ಮಂತ್ರಿಯ ಸ್ಥಾನಕ್ಕೆ ದೇವರು ಎತ್ತಲಿಕ್ಕೆ ಸಾಧ್ಯವಾದರೆ, ಇವತ್ತು ನಿಮ್ಮನ್ನು ಸಹ ಕೆಳಗಿನ ಸ್ಥಿತಿಯಿಂದ ಉನ್ನತವಾದ ಸ್ಥಿತಿಗೆ ಎತ್ತುವ ದೇವರೇ ಅವನಾಗಿದ್ದಾನೆ. ಎಷ್ಟು ಜನ ನಂಬ್ತೀರಿ? ಬಡತನ ಸಿರಿತನ ಕೊಡುವವನು ದೇವರೇ ಎಂಬುದಾಗಿ, ಒಬ್ಬರನ್ನು ಎತ್ತುವವನು, ಒಬ್ಬರನ್ನು ತಳ್ಳುವವನು ದೇವರೇ ಎಂಬುದಾಗಿ. ನಾನು ಹೇಳ್ತೀನಿ, ಇವತ್ತು ನಿಮ್ಮ ಜೀವಿತದಲ್ಲಿ ಆತನ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಯಾವುದಕ್ಕೆ ಚಿಂತೆ ಮಾಡಬೇಡ್ರಿ, ದೇವರನ್ನು ಗಟ್ಟಿಯಾಗಿ ಇಟ್ಕೊಂಡ್ರಿ. ಅಲ್ಲಿ ಶದ್ರಕ್, ಮೆಷಕ್, ಅಬೇದ್ನೆಗೋರು ನೋಡಿ ದೇವರಿಗೋಸ್ಕರ ವೈರಾಗ್ಯವಾಗಿ ನಿಂತ ವ್ಯಕ್ತಿಗಳಾಗಿದ್ರು. ಹಲ್ಲೆಲೂಯಾ. ನೆಬೂಕದ್ನೆಚ್ಚರ್ ಹೇಳ್ತಾನೆ, ನನ್ನ ಕೈಯಿಂದ ನಿಮ್ಮನ್ನು ಬಿಡಿಸುವವರು ಯಾರಿದ್ದಾರೆ? ಒಂದು ಚಾಲೆಂಜ್ ಹಾಕಿದ ರಾಜ 3 ಮಂದಿ ಭಕ್ತರಿಗೆ ಚಾಲೆಂಜ್. ಹಲ್ಲೆಲೂಯಾ. ನನ್ನ ಕೈಯಿಂದ ನಿಮ್ಮನ್ನು ಬಿಡಿಸುವ ದೇವರು ಯಾರು ಎಂಬುದಾಗಿ ಕೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಅದೇ ವ್ಯಕ್ತಿ ಹೇಳ್ತಾ ಇದ್ದಾರೆ, ಅವರ ಬೆಂಕಿಯಲ್ಲಿ ಏನು ಸುಟ್ಟು ಹೋಗದಿರುವಾಗ ಶದ್ರಕ್, ಮೆಷಕ್, ಅಬೇದ್ನೆಗೋರೇ ನಿಜವಾದ ದೇವರು ಎಂಬುದಾಗಿ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ನಿನ್ನನ್ನು ಹೀಯಾಳಿಸಿದವರು ಹೇಳ್ತಾರೆ, ನಿನ್ನನ್ನು ಅವಮಾನಪಡಿಸಿದವರು ಹೇಳ್ತಾರೆ, ನಿನ್ನ ದೇವರೇ ನಿಜವಾದ ದೇವರು. ಹಲ್ಲೆಲೂಯಾ. ಅಂತ ಸಾಕ್ಷಿ ದೇವರು ಎಬ್ಬಿಸುವವನಾಗಿದ್ದಾನೆ. ನೋಡಿ, ಇವತ್ತು ಅನೇಕರಿಗೆ ಗೊತ್ತಿಲ್ಲ, ಜೀವಿತರಿಗೆ ಸತ್ತವರಿಗೆ ನ್ಯಾಯಾಧೀಶರಾಗಿ ಯೇಸು ಸ್ವಾಮಿ ನೇಮಕವಾಗಿದ್ದಾರೆ. ನೀವು ನೋಡಿ, ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ಓದುವುದಾದ್ರೆ, ಇದಲ್ಲದೆ ತಂದೆಯು ಯಾರಿಗೂ ತೀರ್ಪು ಮಾಡುವುದಿಲ್ಲ ಅಂತೆ. ತಂದೆ ತೀರ್ಪು ಮಾಡುವುದಿಲ್ಲಂತೆ. ಮತ್ತೆ ತೀರ್ಪು ಮಾಡುವ ಅಧಿಕಾರ ಯಾರಿಗೆ? ಮಗನಿಗೆ. ಹಲ್ಲೆಲೂಯಾ. ನೀವು ಇವತ್ತು ಮಗನನ್ನು ಗಟ್ಟಿಯಾಗಿ ಇಟ್ಕೊಂಡಿದ್ದೀರಿ, ತಾಯಿಯನ್ನು ಬಿಟ್ಟಿದ್ದೀರಿ, ತೊಂದರೆ. ಮಗನನ್ನು ಗಟ್ಟಿಯಾಗಿ ಇಟ್ಕೊಂಡಿದ್ದೀರಿ. ಎಷ್ಟು ಜನ ಮಗನನ್ನು ಇಟ್ಕೊಂಡಿದ್ದೀರಿ ಗಟ್ಟಿಯಾಗಿ? ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಶಿಲುಬೆಯಲ್ಲಿ ಇಡುವುದರಿಂದ ಏನು ಪ್ರಯೋಜನ ಇಲ್ಲ.
ಮಗನನ್ನು ಗಟ್ಟಿಯಾಗಿ ಇಟ್ಕೊಳ್ಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ ನಿಮಗೆ? ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ ತೀರ್ಪು ಮಾಡುವ ಅಧಿಕಾರ ಯಾರಿಗೆ? ಯೇಸುವಿಗೆ ಮಾತ್ರ. ನನಗೆ ಯಾವ ಸೈಟ್ ಬರುವುದಿಲ್ಲ, ನನಗೆ ಯಾವ ವ್ಯಕ್ತಿ ಸಹ ಬರುವುದಿಲ್ಲ. ಬರುವುದಿಲ್ಲ, ಯೇಸು ಸ್ವಾಮಿ ಮಾತ್ರ. ಅನ್ಯನಿಗೆ ಹೇಳ್ತಾ ಇದ್ದಾರೆ, ಯಾರು? ಪೇತ್ರ. ತೀರ್ಪು ಮಾಡುವುದು ಯೇಸು ಸ್ವಾಮಿ. ಮಗನನ್ನು ಯಾರು ತಿರಸ್ಕಾರ ಮಾಡ್ತಾರೆ, ಮಗನಿಗೆ ಕೊಡಬೇಕಾದ ಸ್ಥಾನ ಕೊಡುವುದಿಲ್ಲ, ಅವರಿಗೆ ತೀರ್ಪಾಗ್ತದೆ. ಎಷ್ಟು ಜನ ನಂಬ್ತಿದ್ದಾರೆ? ಹಲ್ಲೆಲೂಯಾ. ಇವತ್ತು ಮಗನಿಗೆ ನೀವು ಸ್ಥಾನ ಕೊಟ್ಟಿದ್ದೀರಿ, ನಿಮಗೆ ತೀರ್ಪಾಗುವುದಿಲ್ಲ. ಅಲ್ಲಿ ನಿಮಗೆ ತೀರ್ಪಾಗುವುದಿಲ್ಲ. ಯಾಕಂದ್ರೆ ಮಗನನ್ನು ನೀವು ಆರಾಧನೆ ಮಾಡ್ತಾ ಇದ್ದೀರಿ, ಮಗನಿಗೆ ಮಹಿಮೆಯನ್ನು ಸಲ್ಲಿಸುತ್ತಿದ್ದೀರಿ. ಅವನೇ ಜೀವಿತರಿಗೆ ಸತ್ತವರಿಗೆ ನ್ಯಾಯಾಧಿಪತಿ ಎಂಬುದಾಗಿ ನಿಮಗೆ ಒಂದು ಗೊತ್ತುಂಟು. ಆದ್ರಿಂದ ದೇವರು ನಿಮ್ಮ ಪರವಾಗಿ ಫೇವರ್ ಆಗಿ ಟರ್ನ್ ಆಗ್ತಾನೆ. ಸೈತಾನ ಹೇಳ್ತಾನೆ, ಅವರು ಪಾಪ ಮಾಡಿದ್ರು, ಅವರು ಅದು ಮಾಡಿದ್ರು, ಇವತ್ತು ಮಾಡಿದ್ರು, ಎಲ್ಲ ಮಾಡಿದ್ರು ಅಂತ ಹೇಳುವಾಗ ಅವರ ಒಂದು ಯೇಸು ಸ್ವಾಮಿ ಬಂದು ಹೇಳ್ತಾ ಇದ್ದಾನೆ, ಇವರು ಮಾಡಿದ್ರು ನಿಜ, ಆದ್ರೆ ಇವತ್ತು ನನ್ನನ್ನು ಆರಿಸಿಕೆ ಇಟ್ಕೊಂಡಿದ್ದಾರೆ. ಇವತ್ತು ನನಗೋಸ್ಕರ ಅವರು ನಿಂತಿದ್ದಾರೆ. ಅವರ ಪಾಪಗಳು ಪರಿಹಾರವಾಗಿದೆ, ಅವರ ದೋಷಗಳು ತೆರೆಯಲ್ಪಟ್ಟಿದೆ. ನಾನು ಅವರಿಗೋಸ್ಕರ ಕ್ರೂಜೆ ಕಂಬದಲ್ಲಿ ಸತ್ತಿದ್ದೇನೆ. ಅವರು ಸಾಯುವುದಿಲ್ಲ, ಅವರು ಜೀವಂತವಾಗಿ ನನ್ನ ಜೊತೆ 1000 ವರ್ಷ ಆಳ್ವಿಕೆ ಮಾಡುತ್ತಾರೆ ಎಂಬುದಾಗಿ ದೇವರು ತಂದೆಯ ಮುಂದೆ ಸಾಕ್ಷಿಯನ್ನು ಆಗಿದ್ದಾರೆ. 1000 ವರ್ಷ ಆಳ್ವಿಕೆ ಕರ್ತನೊಂದಿಗೆ. ಎಲ್ಲರಿಗಿಲ್ಲ, ಎಲ್ಲರಿಗಿಲ್ಲ. ಅಲ್ಲಿ ಯಾರು ಮಗನ ಜೊತೆ ನಿಂತಿದ್ದಾರೆ ಅವರಿಗೆ, ಯಾರು ಮಗನನ್ನು ಮಹಿಮೆ ಪಡಿಸಿದ್ದಾರೆ ಅವರಿಗೆ. ಅಲ್ಲಿ ಬೈಬಲ್ ಸ್ಪಷ್ಟವಾಗಿರುತ್ತೆ, ತೀರ್ಪು ಮಾಡುವ ಅಧಿಕಾರ ಯಾರಿಗೆ ಕೊಟ್ಟಿದ್ದೆ? ಮಗನಿಗೆ ಕೊಡಲ್ಪಟ್ಟಿದೆ. ಎಲ್ಲರೂ ತನಗೆ ಮಾನ ಕೊಡುವ ಪ್ರಕಾರವೇ ಮಗನಿಗೆ ಮಾನ ಕೊಡ್ಬೇಕಂತ ತಂದೆ ಅಪೇಕ್ಷೆ ಮಾಡ್ತಾರಂತೆ. ಹಾಗಾದ್ರೆ ದೇವರೇ ಮಗನಿಗೆ ಮಾನ ಕೊಡ್ಬೇಕಂತೆ. ಅದೇ ತಂದೆ ಹೇಳ್ತಾ ಇದ್ದಾನೆ, ಮಗನಿಗೆ ಮಾನ ಕೊಡದಿದ್ರೆ ಅವರಿಗೆ ಏನಾದ್ರು ಬೇಡ ಎಂಬುದಾಗಿ. ಹಲ್ಲೆಲೂಯಾ. ಮತ್ತು ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ಮಗನಿಗೆ ಮಾನ ಕೊಡುವ ಅಧಿಕಾರ, ಮಗನಿಗೆ ಮಹಿಮೆ ಪಡಿಸಬೇಕು. ನಂತರ ವಾಕ್ಯ ಓದಿ. ಮಗನಿಗೆ ಮಾನ ಕೊಡದವನು ಅವನನ್ನು ಕಳಿಸಿದ ತಂದೆಗೂ ಮಾನ ಕೊಡದವನಾಗಿದ್ದಾನೆ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳಿಸಿದಾತನನ್ನು ನಂಬುವವರು ಏನಂತೆ ನಿತ್ಯ ಜೀವವನ್ನು ಹೊಂದಿದ್ದಾರೆ. ಎಷ್ಟು ಜನ ಹೇಳ್ತೇನೆ, ನನಗೆ ನಿತ್ಯ ಜೀವ ದೇವರು ಕೊಡುತ್ತಾರೆ. ಹಾಗೆ ನಿತ್ಯ ಜೀವ ಯಾಕೆ ಸಿಗ್ತದೆ? ಮಗನನ್ನು ನಂಬುವುದರ ಮೂಲಕ. ಅಲ್ಲಿ ಎಷ್ಟು ಜನ ಮಗನನ್ನು ನಂಬಿದ್ದೀರಿ? ಅಲ್ಲಿ ನಿಮಗೇನು ಸಿಗ್ತದೆ? ನಿತ್ಯ ಜೀವ. ನಿತ್ಯ ಜೀವ ಅಂದ್ರೆ ಏನು ಗೊತ್ತಿಲ್ಲ? ಮರಣ ಇಲ್ಲ. ಅಲ್ಲಿ ಅವನು 2ನೇ ಮರಣದಿಂದ ಪಾರಾಗುತ್ತಾನೆ. ಅಲ್ಲಿ ಮಗನ ನಂಬಿದವನಿಗೆ 2ನೇ ಮರಣದಲ್ಲಿ ಅವಕಾಶವೇ ಇಲ್ಲ. 2ನೇ ಮರಣಕ್ಕೆ ಯಾರು ಹೋಗುದು ಗೊತ್ತಿಲ್ಲ? ಹೇಡಿಗಳು. ನಾವು ಹೇಡಿಗಳು ಹಾಕಿರಪ್ಪ, ಹೇಡಿಗಳು ಎಲ್ಲಿ ಹೋಗ್ತಾರಂತೆ? ಮರಣಕ್ಕೆ ಹೋಗ್ತಾರಂತೆ. ಎಲ್ಲ ಸುಳ್ಳುಗಾರರು ಎಲ್ಲಿಗೆ ಹೋಗ್ತಾರಂತೆ? ಮರಣಕ್ಕೆ ಹೋಗ್ತಾರಂತೆ. ಎಲ್ಲ ಮಾಟಗಾರರು ಎಲ್ಲಿಗೆ ಹೋಗ್ತಾರೆ? ಆ 2ನೇ ಮರಣದಲ್ಲಿ ಹೋಗುತ್ತಾರೆ. ನಂಬಿಕೆ ಇಲ್ಲದವರು ಎಲ್ಲಿ ಹೋಗ್ತಾರೆ? ಮರಣಕ್ಕೆ ಹೋಗ್ತಾರೆ. ಆದರೆ ನಾವು ಮಗನನ್ನು ನಂಬಿದ್ರಿಂದ, ಅಲ್ಲ ಮಗನ ಮೇಲೆ ವಿಶ್ವಾಸವಿಟ್ಟದ್ರಿಂದ ದೇವರು ನಮಗೆ ಅಲ್ಲಿ ತೀರ್ಪು ಮಾಡುವುದಿಲ್ಲ. ಅಲ್ಲಿ ನಮ್ಮನ್ನು ದೇವರು ತನ್ನ ಜೊತೆ 1000 ವರ್ಷ ಆಳ್ವಿಕೆ ಮಾಡುವಂತೆ ದೇವರು ಮಾಡುತ್ತಾನೆ. ಅಲ್ಲಿ ಇಲ್ಲಿ ನೋಡಿ ಅವನು ಪ್ರಸಂಗ ಮಾಡ್ತಾ ಇದ್ದಾನೆ. 10ನೇ ಅಧ್ಯಾಯದಲ್ಲಿ 42ನೇ ವಾಕ್ಯದಲ್ಲಿ ಅವನು ಹೇಳ್ತಾನೆ, ಆತನೇ ಜೀವಿತರಿಗೂ ಸತ್ತವರಿಗೂ ನ್ಯಾಯಾಧಿಪತಿಯಾಗಿ ದೇವರಿಂದ ನೇಮಕವಾದದ್ದು ಎಂಬುದನ್ನು ಜನರಿಗೆ ಸಾರಿ ಸಾಕ್ಷಿ ಹೇಳಬೇಕೆಂದು ದೇವರು ನಮಗೆ ಅಪ್ಪಣೆ ಕೊಟ್ಟನೆ ಎಂಬುದಾಗಿ ಪೇತ್ರ ಹೇಳ್ತದೆ. ನಮಗೆ ಅಪ್ಪಣೆ ಎಲ್ಲಿಂದ ಬಂದದ್ದು? ದೇವರಿಂದ. ಇವತ್ತು ಯಾರು ಅಪ್ಪಣೆ ಕೊಡೋದಿದ್ರು ಸಹ ದೇವರು ಅಪ್ಪಣೆ ಕೊಟ್ಟಿದ್ದಾನೆ. ಎಷ್ಟು ಹೇಳ್ತೇನೆ, ನಾವು ಹೇಳ್ತೇನೆ, ಹೇಳ್ರಿ ನಾನು ಸಾರ್ತೇನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನನಗೆ ದೇವರ ಅಪ್ಪಣೆ ಕೊಟ್ಟಿದ್ದಾನೆ. ಪೇತ್ರ ಧೈರ್ಯವಾಗಿ ಅಲ್ಲಿ ಹೇಳ್ತಾ ಇದ್ದಾನೆ, ಅನ್ಯರ ಬಳಿಗೆ ಹೇಳ್ತಾ ಇದ್ದಾನೆ, ದೇವರು ನನಗೆ ಅಪ್ಪಣೆ ಕೊಟ್ಟಿದ್ದಾನೆ ಎಂದಾಗಿ. ಅಷ್ಟೇ ಅಲ್ಲ, ಮುಂದಿನ ವಾಕ್ಯ ಬಹಳ ಪವರ್ಫುಲ್ ಆದದ್ದು. ಏನ್ ಹೇಳ್ತಾರೆ? ಆತನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬನು ಆತನ ಹೆಸರಿನ ಮೂಲಕ ಪಾಪ ಪರಿಹಾರವನ್ನು ಹೊಂದುವೆನೆಂದು ಆತನ ವಿಷಯದಲ್ಲಿ ಪ್ರವಾದಿಗಳೆಲ್ಲರೂ ಸಾಕ್ಷಿ ಹೇಳಿದ್ದಾರೆ ಅಂದರೆ ಎಂಬುದಾಗಿ. ಇವತ್ತು ನಾನು ಹೇಳ್ತೇನೆ, ನಿಮ್ಮ ಪಾಪ ಪರಿಹಾರಕ್ಕೋಸ್ಕರ
ಏನಾದ್ರೂ ದಾನ ಧರ್ಮ ಮತ್ತೆ ಮಾಡಿದ್ರೆ ಪಾಪ ಪರಿಹಾರ ಆಗ್ತದ? ಇಲ್ಲಲ್ಲ. ಯಾವುದೇ ಬೆಟ್ಟಕ್ಕೆ ಹೋದ್ರಿ ಏನಾದ್ರೂ ಆಗ್ತದ? ಎಲ್ಲಿ ಹೋದ್ರೂ ಸರ್ ನಿಮಗೆ ಏನಾಗುದಿಲ್ಲ, ಪಾಪ ಪರಿಹಾರ ಆಗುದಿಲ್ಲ. ಪಾಪ ಪರಿಹಾರ ಹೇಗೆ ಆಗ್ತದೆ? ಯೇಸುವಿನಲ್ಲಿ ನಂಬಿಕೆ ಇಡುವುದರಿಂದ, ಯೇಸುವಿನಲ್ಲಿ ಮಾತ್ರವೇ ನಂಬಿಕೆ ಇಡುವುದರಿಂದ, ಮಗನಲ್ಲಿ ಮಾತ್ರವೇ ನಂಬಿಕೆ ಇಡುವುದರಿಂದ ನಮ್ಮ ಪಾಪ ಪರಿಹಾರವಾಗುತ್ತದೆ. ಆಮೇಲೆ ಪಾಪ ಪರಿಹಾರವಾಗುತ್ತದೆ. ಇವತ್ತು ಎಷ್ಟು ಜನ ಹೇಳ್ತೀರಿ ನನ್ನ ಪಾಪ ಪರಿಹಾರವಾಗಿದೆ ಹೇಳಿ, ನನ್ನ ಪಾಪ ಪರಿಹಾರವಾಗಿದೆ. ಅದಕ್ಕೆ ಬೈಬಲ್ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡುವ ಎಚ್ಚರವಾಗಿದೆ. ಇವತ್ತು ನಾನು ಹೇಳ್ತೇನೆ, ಅದೇ ಇವತ್ತು ರಕ್ತ ಮುಕ್ತ ಉಂಟು, ಅದ ರಕ್ತದಲ್ಲಿ ಇವತ್ತು ಜೀವ ಉಂಟು, ಅದೇ ರಕ್ತದಲ್ಲಿ ಶಕ್ತಿ ಉಂಟು. ಇವತ್ತು ನಿನ್ನ ಶರೀರದಲ್ಲಿ ಯಾವುದೇ ರೋಗ ಇರುವುದಾದ್ರೆ ಆ ಯೇಸುವಿನ ರಕ್ತವನ್ನು ನಿನ್ನ ಶರೀರದ ಮೇಲೆ ಹಾಕುವಾಗ ನಿನಗೆ ಸ್ವಸ್ಥತೆ ಆ ರಕ್ತದ ಮೂಲಕವೇ ಆಗುತ್ತದೆ. ಆ ರಕ್ತ ಇವತ್ತು ಸಹ ಜೀವಂತವಾದ ರಕ್ತವಾಗಿದೆ. ಆಮೇಲೆ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾನು ಹೇಳ್ತೇನೆ, ಅಲ್ಲಿ ಪ್ರವಾದಿಗಳೆಲ್ಲರೂ ಸಾಕ್ಷಿ ಹೇಳಿದ್ದಾರೆ ಅಂತ ಬೈಬಲ್ ಹೇಳ್ತಾ ಇತ್ತು. ಯಾರು ಪ್ರವಾದಿ? ನೀವು ಯೆರೆಮೀಯನ ಬಗ್ಗೆ ನಾವು ನೋಡುವುದಾದ್ರೆ ಯೆರೆಮೀಯನ ಪ್ರವಾದನ ಗ್ರಂಥ 31ನೇ ಅಧ್ಯಾಯ 34ನೇ ವಾಕ್ಯ ಬಂದ್ರು. ಯೆರೆಮೀಯನ ಪ್ರವಾದನ ಗ್ರಂಥ 31ನೇ ಅಧ್ಯಾಯ ಅದರಲ್ಲಿ 34ನೇ ವಾಕ್ಯ. ಅಣ್ಣ ತಮ್ಮಂದಿರು ಒಬ್ಬರಿಗೊಬ್ಬರು ಯೆಹೋವನ ಜ್ಞಾನವನ್ನು ಪಡೆಯಿರಿ ಎಂದು ಇನ್ನು ಮೇಲೆ ನಿಮಗೆ ಬೋಧಿಸಬೇಕಾದ ಅಗತ್ಯ ಇಲ್ಲ. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ನನ್ನ ಜ್ಞಾನವನ್ನು ಪಡೆದಿರುವರು. ನಾನು ಅವರ ಅಪರಾಧವನ್ನು ಕ್ಷಮಿಸಿ ಅವರ ಪಾಪವನ್ನು ನನ್ನ ನೆನಪಿಗೆ ಎಂದಿಗೂ ಸಹ ತರುವುದಿಲ್ಲ. ಇದು ಯೆಹೋವನ ನುಡಿ. ನೋಡಿ, ಯೆರೆಮೀಯ ಪ್ರವಾದಿ ಸಹ ಹೇಳಿದ ಮಾತು ಇಲ್ಲಿ ನೆರವೇರ್ತಾ ಉಂಟು. ಯೇಸು ಕ್ರಿಸ್ತನ ಮೂಲಕ ನೆರವೇರ್ತಾ ಉಂಟು. ಅಲ್ಲಿ ಕೊರ್ನೆಲ್ಯನಿಗೆ ಎನಿಸಿದ, ನನ್ನ ಪಾಪ ಪರಿಹಾರವಾಗಿದೆ, ದಾನ ಧರ್ಮ ಮಾಡ್ತೇನೆ, ನನ್ನ ಪಾಪ ಪರಿಹಾರವಾಗಿದೆ, ನಾನು ಪ್ರಾರ್ಥನೆ ಮಾಡ್ತೇನೆ, ನನ್ನ ಪಾಪ ಪರಿಹಾರವಾಗಿದೆ, ನಾನು ಭಯಭಕ್ತಿ ಜೀವಿತ ನಡೆಸ್ತೇನೆ, ನನ್ನ ಪಾಪ ಪರಿಹಾರವಾಗಿದೆ. ಇವತ್ತು ನಾನು ಹೇಳ್ತೇನೆ, ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ನಿನ್ನ ಪಾಪ ಪರಿಹಾರ ಮಾಡುವ ಯಜ್ಞ ಒಂದೇ, ಅದು ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಯೇಸುವಿನ ರಕ್ತದ ಮೂಲಕ ನಾನು ಪರಿಶುದ್ಧರಾಗುತ್ತೇನೆ. ಎಷ್ಟು ಜನ ಹೇಳ್ತೇನೆ, ನನ್ನ ಯೇಸುವಿನ ರಕ್ತದ ಮೂಲಕ ನನಗೆ ಪಾಪ ಪರಿಹಾರ ಸಿಕ್ಕಿತು. ಮೇಲೆ ಆಕಾಶದಲ್ಲಾಗಲಿ ಕೆಳಗೆ ಭೂಮಿಯಲ್ಲಾಗಲಿ ಕೊಡಲ್ಪಟ್ಟ ಯಾವ ಹೆಸರಿನಲ್ಲಿ ರಕ್ಷಣೆ ಇಲ್ಲ. ರಕ್ಷಣೆ ಯೇಸು ಎಂಬ ಹೆಸರಿನ ಮೂಲಕ ಮಾತ್ರ ದೇವರು ಲೋಕಕ್ಕೆ ಕೊಟ್ಟಿದ್ದಾನೆ. ಇವತ್ತು ನಾವೆಲ್ಲ ರಕ್ಷಣೆ ಹೊಂದಲಿಕ್ಕೆ ಕಾರಣ, ನಮ್ಮ ಪಾಪ ಪರಿಹಾರದಿಂದ ಬಿಡುಗಡೆ ಆಗಲಿಕ್ಕೆ ಕಾರಣ ಆ ಹೆಸರಾಗಿದೆ ಪ್ರಿಯರೇ. ಇಲ್ಲಿ ಕೊರ್ನೆಲ್ಯನಿಗೆ ಅವರು ಪ್ರಸಂಗ ಮಾಡ್ತಾ ಇದ್ದಾನೆ, ಯೇಸು ಕ್ರಿಸ್ತನ ಬಗ್ಗೆ ಅವನು ಹೇಳ್ತಾ ಇದ್ದಾನೆ. ಯೇಸು ಕ್ರಿಸ್ತನು ಏನು ಮಾಡಿದ, ಯೇಸು ಕ್ರಿಸ್ತನಲ್ಲಿ ಯಾವ ಸಾಮರ್ಥ್ಯ ಉಂಟು ಎಂಬುದಾಗಿ ಅವನು ಸ್ಪಷ್ಟವಾಗಿ ಹೇಳುತ್ತಾ ಬರ್ತಾ ಇದ್ದಾನೆ. ಹೀಗೆ ಹೇಳ್ತಾ ಇರುವಾಗ 44ನೇ ವಾಕ್ಯ, 10ನೇ ಅಧ್ಯಾಯ 44ನೇ ವಾಕ್ಯ, ಅಪೊಸ್ತಲ ಕೃತ್ಯ. ವಾಕ್ಯವನ್ನು ಕೇಳಿದವರ ಮೇಲೆ ಪವಿತ್ರಾತ್ಮನ ಶಕ್ತಿ ಇಳಿತಂತೆ. ಇವತ್ತು ನೀವು ಏನ್ ಕೇಳ್ತಿದ್ರಿ? ಏನ್ ಬರ್ತದೆ ನಿಮ್ಮ ಮೇಲೆ? ಪವಿತ್ರಾತ್ಮನ ಶಕ್ತಿ ದೇವರು ಕಳಿಸುವವರಾಗಿದ್ದಾರೆ. ಹಾಗಾದ್ರೆ ವಾಕ್ಯದಲ್ಲಿ ಶಕ್ತಿ ಉಂಟು, ವಾಕ್ಯದಲ್ಲಿ ಬಿಡುಗಡೆ ಉಂಟು, ವಾಕ್ಯದ ಮೂಲಕ ಅಸಾಧ್ಯವಾದ ಕಾರ್ಯಗಳು ಸೇವನೆ ಸಾಧ್ಯ ಮಾಡ್ತಾನೆ. ನಾನು ಪರವಾಗಿ ನಂತರ ಈ ವಾಕ್ಯ ನಿನ್ನ ಜೀವಿತದ ಒಂದು ಉಸಿರಾಗಲಿ, ಇದೊಂದು ಶಕ್ತಿಯಾಗಿದೆ. ನೀನು ಕುಂತುಕೊಳ್ಳುವಾಗ ಹೇಳುವಾಗ ದೇವರ ವಾಕ್ಯವನ್ನು ಮಾತನಾಡು. ಈ ವಾಕ್ಯ ನಿನ್ನನ್ನು ಸೌಖ್ಯಪಡಿಸುತ್ತದೆ, ಈ ವಾಕ್ಯ ನಿನ್ನನ್ನು ಕಟ್ಟುತ್ತದೆ, ಈ ವಾಕ್ಯ ನಿನ್ನನ್ನು ಎತ್ತುತ್ತದೆ. ನಿನ್ನ ಜೀವಮಾನವೆಲ್ಲ ಒಬ್ಬರು ನಿನ್ನ ಮುಂದೆ ನಿಲ್ಲದ ಹಾಗೆ ಈ ವಾಕ್ಯದ ಮೂಲಕ ದೇವರು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡುತ್ತಾನೆ. ಹಲ್ಲೆಲೂಯಾ. ಈ ವಾಕ್ಯ ಮಾತನಾಡುತ್ತಿರುವಾಗಲೇ ಅಲ್ಲಿ ಬೈಬಲ್ ಹೇಳ್ತಾರೆ, ಕೊರ್ನೆಲ್ಯನ ಮೇಲೆ ಏನಾಯ್ತು? ಪವಿತ್ರಾತ್ಮನ ಶಕ್ತಿ ಇಳಿದು ಬಂದಂತೆ. ಕೊರ್ನೆಲ್ಯನಿಗೆ ಇದುವರೆಗೆ ಪವಿತ್ರಾತ್ಮನ ಶಕ್ತಿ ಗೊತ್ತೇ ಇರಲಿಲ್ಲ. ಅವನ ಮೇಲೆ ಪಾವನ ಬಂದಾಗಲೇ ಗೊತ್ತಾಯ್ತು, ಇದು ಯಾರ ಶಕ್ತಿ? ಪವಿತ್ರಾತ್ಮನ ಶಕ್ತಿ ಎಂಬುದಾಗಿ. ಇವತ್ತು ಎಷ್ಟು ಜನರ ಮೇಲೆ ಪವಿತ್ರಾತ್ಮನ ಶಕ್ತಿ ಬಂದಿದೆ? ನಾನು ನಂಬ್ತೇನೆ, ನಿನ್ನನ್ನು ದೇವರು ಹಾಗೆ ಬಿಡುವುದಿಲ್ಲ. ಅಸಾಧಾರಣ ರೀತಿಯಲ್ಲಿ ದೇವರನ್ನು ಶಕ್ತಿಯಾಗಿ ದೇವರು ಉಪಯೋಗಿಸ್ತಾರೆ. ಆಮೇಲೆ ಹಲ್ಲೆಲೂಯಾ. ಪವಿತ್ರಾತ್ಮನು ಶಕ್ತಿ ಮಾತ್ರ ಅಲ್ಲ, ಆತನೊಂದು ವ್ಯಕ್ತಿಯಾಗಿದ್ದಾನೆ. ಅವನು ನಿನ್ನ ಮೇಲೆ ಬರುವಾಗ ನಾನು ಹೇಳ್ತೇನೆ, ನಿನಗೆ ಗೊತ್ತಿಲ್ಲದ ವಿಷಯಗಳು ರಿವೀಲ್ ಆಗ್ತದೆ. ನಮಗೆ ಗೊತ್ತಿಲ್ಲದ ವಿಷಯವನ್ನು ಯಾರು ಹೇಳ್ತಾನೆ? ಪವಿತ್ರಾತ್ಮನ ಹೇಳ್ತಾನೆ. ಅಲ್ಲಿ ಸಿಸ್ಟರ್ ಹೇಳಿದ್ರು, ಅಲ್ಲಿ ಅವರಿಗೆ ಚೆಕ್ ಮಾಡು. ಈ ಚೆಕ್ ಮಾಡಂತ ಯಾರು ಹೇಳುದು? ಪವಿತ್ರಾತ್ಮ.
ಪವಿತ್ರಾತ್ಮ ಹೇಳದಿದ್ದರೆ ನಮಗೆ ಗೊತ್ತೇ ಆಗುವುದಿಲ್ಲ. ಇವತ್ತು ನಾನು ಹೇಳ್ತೇನೆ, ನಮಗೊಬ್ಬ ಸಹಾಯಕನನ್ನು ಕೊಟ್ಟಿದ್ದಾನೆ, ಅವನೇ ಪವಿತ್ರ ಆತ್ಮನಾಗಿದ್ದಾನೆ. ಈ ಪವಿತ್ರ ಆತ್ಮ ನಮ್ಮ ಜೊತೆ ಇರಬೇಕಂದ್ರೆ ವಾಕ್ಯ ನಿನ್ನ ಜೊತೆ ಇರಬೇಕು. ಯಾರ ಜೊತೆ ವಾಕ್ಯ ಎಲ್ಲ ಇರ್ತದೆ ಅವರ ಜೊತೆ ಪವಿತ್ರ ಆತ್ಮನಿರ್ತಾನೆ. ನಾನು ಹೇಳ್ತೇನೆ, ಈ ಪವಿತ್ರ ವಾಕ್ಯವನ್ನು ಬಿಡಬೇಡ್ರಿ. ಈ ವಾಕ್ಯವನ್ನು ನಿಮ್ಮ ಜೀವಿತದ ಲೈಫ್ ಸ್ಟೈಲ್ ಮಾಡಿ. ನೋಡಿ, ಆ ಕೊರ್ನೇಲನ ಜೀವಿತದಲ್ಲಿ ನೋಡಿ, ಅವನು ಈ ವಾಕ್ಯವನ್ನು ಸ್ವೀಕಾರ ಮಾಡುವಾಗಲೇ ಅವನ ಮೇಲೆ ಪವಿತ್ರ ಆತ್ಮದ ಶಕ್ತಿ ಬಂದಂತೆ. ನಮ್ಮ ಶತಾಧಿಪತಿಯ ಬಗ್ಗೆ ನಾವು ನೋಡ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಶತಾಧಿಪತಿಯ ಬಗ್ಗೆ. ಈ ಶತಾಧಿಪತಿ ಯಾರು ಗೊತ್ತಿದ್ದ? ಒಬ್ಬ ಅವನು ಸಹ ಅನ್ಯನಾಗಿದ್ದ. ಅವನು ದೇವರ ಮಗನಲ್ಲ. ಆದ್ರೆ ಯೇಸು ಸ್ವಾಮಿ ಪ್ರವಾದಿ ಅಂತ ಯಾರಿಗೆ ಗೊತ್ತಿತ್ತು? ಆ ಒಂದು ಶತಾಧಿಪತಿಗೆ ಗೊತ್ತಿತ್ತು, ಪ್ರವಾದಿ ಅಂತ ಗೊತ್ತಿತ್ತು. ಆದ್ರೆ ಯೇಸು ಕ್ರಿಸ್ತನು ದೇವರ ಮಗನು ಎಂಬುದಾಗಿ ಅವನಿಗೆ ಆ ಗ್ರಹಿಕೆ ಇರಲಿಲ್ಲ. ಯೇಸು ಸ್ವಾಮಿ ಅದ್ಭುತವನ್ನೆಲ್ಲ ಅವನು ಖಂಡಿತ ವ್ಯಕ್ತಿಯಾಗಿದೆ. ಯಾರು? ಶತಾಧಿಪತಿ. ಅವರ ಆಳಿಗೆ ಪಾರ್ಶ್ವವಾಗಿ ಹಿಡಿತವಾಗಿ ಅವರು ಯೇಸು ಸ್ವಾಮಿಯ ಬಳಿಗೆ ಬಂದು ಹೇಳ್ತಾರೆ, ಗುರುವೇ, ನೀನು ನನ್ನ ಬಳಿಗೆ ಬರಬೇಕು ಅಂತಾರೆ. ಆಗ ಯೇಸು ಕೂಡಲೇ ಹೇಳ್ತಾರೆ, ನಾನು ಬರ್ತೇನೆ, ಬಂದು ವಾಸ ಮಾಡ್ತೇನೆ. ಆಗ ಶತಾಧಿಪತಿ ಹೇಳ್ತಾರೆ, ನೀನು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗೆ ಇಲ್ಲ. ನೀನು ಒಂದು ಮಾತು ಹೇಳಿದ್ರೆ ಸಾಕು, ನನ್ನ ಆಳಿಗೆ ಏನಾಗ್ತದೆ? ಸೌಖ್ಯವಾಗ್ತದೆ. ಏನ್ ಹೇಳಿದ್ರು? ಒಂದು ವಾಕ್ಯ ಸಾಕು. ಅಂದ್ರೆ ಒಂದು ವಾಕ್ಯ ಏನ್ ಮಾಡ್ತದೆ? ಎಷ್ಟು ಜನ ಹೇಳ್ತಾರೆ ಗುಣ ಮಾಡ್ತದೆ? ಹೇಳ್ರಿ, ಈ ವಾಕ್ಯ ನಿಮ್ಮನ್ನು ಗುಣಪಡಿಸ್ತದೆ ಇಲ್ಲವಾ? ಹಲ್ಲೆಲೂಯಾ. ಈ ವಾಕ್ಯ ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತದೆ. ಇವತ್ತು ಅನ್ಯರೆಲ್ಲ ಯೇಸು ಕ್ರಿಸ್ತನ ಬಳಿಗೆ ಓಡಿ ಬರಲಿಕ್ಕೆ ಕಾರಣ ಈ ವಾಕ್ಯ ಅವರ ಜೀವಿತದಲ್ಲಿ ಅದ್ಭುತ ಮಾಡ್ತದೆ. ಇವತ್ತು ಅನೇಕ ಅನ್ಯರು ಯೇಸು ಕ್ರಿಸ್ತನ ಸ್ವಂತ ರಕ್ಷಕರಾಗಿ ಸ್ವೀಕರಿಸಲಿಕ್ಕೆ ಕಾರಣ ಈ ವಾಕ್ಯದ ಶಕ್ತಿ ಅವರಲ್ಲಿ ಪ್ರಕಟವಾದದ್ದು. ಹಲ್ಲೆಲೂಯಾ. ಅದು ಯೇಸು ಸ್ವಾಮಿ ಹೇಳ್ತಾರೆ, ಇಂಥ ನಂಬಿಕೆಯನ್ನು ಇಸ್ರೇಲ್ ಮಕ್ಕಳಲ್ಲಿ ಕಾಣಲಿಲ್ಲ. ಇಸ್ರೇಲ್ ಮಕ್ಕಳಂದ್ರೆ ದೇವರ ಮಕ್ಕಳು. ಅಲ್ಲಿ ಇಸ್ರೇಲ್ ಮಕ್ಕಳಲ್ಲಿ ಕಾಣಲಿಲ್ಲ. ಅಂದ್ರೆ ಹೇಳಿದ್ರೆ ಇವನ ಅನ್ಯನ ನಂಬಿಕೆಯನ್ನು ಯಾರು ಹೋಗ್ತಿದ್ದಾರೆ? ಯೇಸು ಸ್ವಾಮಿ ಹೋಗ್ತಾ ಇದ್ದಾರೆ. ನಂತರ ವಾಕ್ಯ ಓದಿರಿ ನೋಡಿ. ಮತ್ತೆ ಬರೆಸುವಾತೆ 8ನೇ ಅಧ್ಯಾಯ 9. ನಿಮಗೆ ಸತ್ಯವಾಗಿ ಹೇಳ್ತೇನೆ, ಇದಲ್ಲದೆ ನಿಮಗೆ ಹೇಳುವುದೇನೆಂದರೆ, ನೋಡಿ, ಮೂಡನ ಪಡುವಣ ದಿಕ್ಕುಗಳಿಂದ ಬಹಳ ಜನ ಬಂದು ಪರಲೋಕ ರಾಜ್ಯದಲ್ಲಿ ಅಬ್ರಹಾಂ, ಈಸಾಕ್, ಯಾಕೋಬ ಎಂಬವರ ಸಂಗಡ ಊಟಕ್ಕೆ ಕೂಡುವರು. ಯಾರು ಕೂಡುವುದು? ಅನ್ಯರು. ಅನ್ಯರು ಎಲ್ಲ ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡ್ತಾರಂತೆ. ಎಷ್ಟು ಜನ ಸ್ವೀಕಾರ ಮಾಡಿದ್ರಿ ಈಗ? ಆಮೇಲೆ ಬೈಬಲ್ ಇರ್ತದೆ, ಮೂಡನದಿಂದ ಬಡವನದಿಂದ ಗುಂಪಾಗಿ ಜನರು. ನಂತರ ವಾಕ್ಯ ಓದಿ. ಆದರೆ ಆ ರಾಜ್ಯದ ಬಾಧ್ಯಸ್ಥರು ಅಂದ್ರೆ ಯಾರು? ದೇವರ ಮಕ್ಕಳು. ಅವರು ಎಲ್ಲಿಗೆ ಹೋಗ್ತಾರೆ? ಅವರು ಕತ್ತಲೆಗೆ ಹಾಕಲ್ಪಡ್ತಾರೆ. ಅಲ್ಲಿ ಗೋಳಾಟವು, ಕಟ್ಟನೆ ಹಲ್ಲು ಕಡಿಯೋದವು ಇರುತ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ನಾನು ಕ್ರೈಸ್ತನ ಎಂಬುದಾಗಿ ಹೇಳಿದ್ದೇನೆ. ವಾಕ್ಯ ಇಲ್ಲದವರಾಗಿದ್ರೆ ಏನು ಪ್ರಯೋಜನ ಇಲ್ಲ. ಕ್ರೈಸ್ತರಂತ ಹೇಳಿದ್ರೆ ದೇವರ ವಾಕ್ಯ ನಿನ್ನೊಳಗಿರಬೇಕು. ಎಷ್ಟು ಜನ ಹೇಳ್ತೀನಿ, ನನ್ನ ಒಳಗೆ ದೇವರ ವಾಕ್ಯ ಹೇಳ್ರಿ, ನನ್ನ ಒಳಗೆ ವಾಕ್ಯ ಉಂಟು. ನನಗೆ ಎಂತ ಪ್ರಾಬ್ಲಮ್ ಆದ್ರೆ ವಾಕ್ಯ ಒಳಗಿಂದ ಆಪರೇಟ್ ಆಗುವಾಗ ಅದ್ಭುತಗಳು ನಡೆಯುತ್ತದೆ. ಹಲ್ಲೆಲೂಯಾ. ಅನ್ಯನಾದ ಶತಾಧಿಪತಿ ಹೇಳ್ತಾನೆ, ನೀನು ಒಂದು ಮಾತು ಹೇಳಿದ್ರೆ ಸಾಕು, ನನ್ನ ಆಳಿಗೆ ಸೌಖ್ಯವಾಗ್ತದೆ. ಅನೇಕ ಕ್ರೈಸ್ತರ ಬಗ್ಗೆ ನಾವು ನೋಡುವುದಾದ್ರೆ ಅವರಿಗೆ ವಾಕ್ಯ ಏನಂತ ಗೊತ್ತಿಲ್ಲ, ವಾಕ್ಯದ ಶಕ್ತಿಯ ಪ್ರಕರಣವಿಲ್ಲ. ಯಾರು ಕ್ರೈಸ್ತರು? ಯೇಸು ಕ್ರಿಸ್ತರು ಯಾರೊಳಗಿದ್ದಾರೆ ಅವರಿಗೆ ಕ್ರೈಸ್ತರಾಗಿದ್ದಾರೆ. ಅಲ್ಲೇ ಕ್ರೈಸ್ತ ಅಂತ ಹೇಳಿದ್ರೆ ಧರ್ಮವಲ್ಲ, ಅದು ದೇವರ ವಾಕ್ಯವಾಗಿದೆ. ಅದು ಕ್ರಿಸ್ತನೇ ಆಗಿದ್ದಾನೆ. ಇವತ್ತು ನಾನು ಹೇಳ್ತೇನೆ, ನಿನ್ನ ಜೀವಿತದಲ್ಲಿ ಕ್ರಿಸ್ತನು ವಾಸ ಮಾಡಬೇಕು. ಪೌಲ ಹೇಳ್ತಾನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನೊಳಗೆ ವಾಸ ಮಾಡ್ತಾನೆ. ಎಷ್ಟು ಜನರ ಒಳಗೆ ವಾಕ್ಯ ಉಂಟು. ಈ
ಮಧ್ಯಾಹ್ನದ ಸಮಯದಲ್ಲಿ ಈ ವಾಕ್ಯವನ್ನು ಕೇಳಲಿಕ್ಕೆ ಬರ್ತಾ ಇದ್ರಿ, ಅಲ್ಲಿ ವಾಕ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ, ವಾಕ್ಯ ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುತ್ತದೆ. ಇಲ್ಲಿ ನಾವು ನೋಡುತ್ತೇವೆ ಕೊರ್ನೇಲನು ಹಲ್ಲೆಲೂಯಾ ಆ ವಾಕ್ಯವನ್ನು ಕೇಳುತ್ತಿರುವಾಗಲೇ ಅವನ ಮೇಲೆ ಏನು ಬಂದತೆ? ಪವಿತ್ರಾತ್ಮನ ಶಕ್ತಿ ಇಳಿದು ಬಂತು ಎಂಬುದಾಗಿ ವಾಕ್ಯ ಹೇಳ್ತದೆ. ಆಮೇಲೆ ಹಲ್ಲೆಲೂಯಾ ಆಗ ವಾಕ್ಯ ಹೇಳ್ತದೆ, ಅನ್ಯ ಜನಗಳಿಗೂ ಪವಿತ್ರಾತ್ಮ ದಾನ ಮಾಡಲ್ಪಟ್ಟಿದೆಯಲ್ಲ ಎಂದು ಆಶ್ಚರ್ಯ ಪಟ್ಟರು ಎಂಬುದಾಗಿ. ಅಲ್ಲಿ ಯಾರು ಪೇತ್ರನ ಸಂಗಡ ಇದ್ದವರು ಅವರಿಗೆ ಆಶ್ಚರ್ಯ ಆಗ್ತದೆ, ನಮಗೆ ಈ ಪವಿತ್ರಾತ್ಮನ ಶಕ್ತಿ ಸಿಕ್ಕಿದೆ, ಈಗ ಯಾರಿಗೆ ಸಿಗ್ತಾ ಉಂಟು? ಅನ್ಯರಿಗೆ ಸಿಗ್ತಾ ಉಂಟು. ಕೆಲವರ ಜೀವಿತದಲ್ಲಿ ಪವಿತ್ರಾತ್ಮನ ಮೊದಲು ದೊರೆಯುತ್ತಾನೆ. ಇಲ್ಲಿ ಏನಾಯ್ತು? ಕೊರ್ನೇಲನಿಗೆ ಏನಾಯ್ತು? ಪವಿತ್ರಾತ್ಮನ ಅಭಿಷೇಕ ಮೊದಲಾಯಿತು. ಆಗ ನಂತರ ಈ ಪೇತ್ರನ ಅವನ ಹತ್ರ ಕೇಳ್ತಾನೆ, ನಿಮಗೆ ಪವಿತ್ರಾತ್ಮನ ಅಭಿಷೇಕವಾಯಿತಲ್ಲ, ಇದು ನೀರಿನ ದೀಕ್ಷಾಸ್ನಾನವನ್ನು ತೆಗೆದುಕೊಳ್ಳಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಬೈಬಲ್ ಹೇಳ್ತದೆ, ಪೇತ್ರನು ಹೇಳಿದ ಹಾಗೆ ಅವನ ಕುಟುಂಬ ದೀಕ್ಷಾಸ್ನಾನವನ್ನು ತೆಗೆದುಕೊಂಡಿದ್ದು, ಕ್ರಿಸ್ತನೊಂದಿಗೆ ಸೇರಿದರು, ಕ್ರಿಸ್ತನೊಂದಿಗೆ ಉಣಲ್ಪಟ್ಟರು, ಕ್ರಿಸ್ತನೊಂದಿಗೆ ಎದ್ದು ಬಂದರು. ನಾನು ಹೇಳ್ತೇನೆ, ನನ್ನ ನಿನ್ನ ಜೀವಿತದಲ್ಲಿ ಈ ವಾಕ್ಯದ ಪ್ರಕಾರ ಜೀವಿಸುವಾಗಲೇ ನನಗೆ ನಿನಗೆ ಬಿಡುಗಡೆ ದೇವರು ಕೊಡುವಂತಾಗಿದ್ದಾರೆ. ನಾವೆಲ್ಲರೂ ದೇವರ ಸಮ್ಮುಖದಲ್ಲಿ ಎದ್ದಿರುವ ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತೇನೆ. ಅಲ್ಲಿ ನನ್ನ ಜೀವಿತದ ಭಾಗ ಯೇಸು ಸ್ವಾಮಿ ಆಗಿದ್ದಾನೆ, ನನ್ನ ಪ್ರಿಯ ಯೇಸು ಸ್ವಾಮಿ ಆಗಿದ್ದಾನೆ. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿಮ್ಮ ಜೀವಿತದ ಭಾಗ ಯೇಸು ಸ್ವಾಮಿಯನ್ನಾಗಿ ಮಾಡ್ರಿ. ನಿಮ್ಮ ಜೀವಿತದ ಹಲ್ಲೆಲೂಯಾ ಲೈಫ್ ಸ್ಟೈಲ್ ಯೇಸುವಿನ ವಾಕ್ಯವನ್ನಾಗಿ ಮಾಡ್ರಿ. ನಿನ್ನ ವಾಕ್ಯವನ್ನು ಹೇಳುವಾಗಲೇ ಸೈತಾನನು ನಡುಗುತ್ತಾನೆ. ನಿನ್ನ ವಾಕ್ಯವನ್ನು ಹೇಳುತ್ತಿರುವಾಗಲೇ ಸೈತಾನನು ಪೋರಲ್ ಬಿಡುವವನಾಗಿದ್ದಾನೆ. ನನ್ನ ಜೀವಿತ ಭಾಗ ಸ್ವಾಮಿ, ನನ್ನ ಪ್ರಿಯನೇ ಯೇಸು ಸ್ವಾಮಿ, ನನ್ನ ಜೀವಿತ ಭಾಗ ಸ್ವಾಮಿ, ನನ್ನ ಪ್ರಿಯನೇ ಯೇಸು ಸ್ವಾಮಿ. ಯೇಸಯ್ಯ ನನ್ನ ಮನಗಾರನೇ, ಯೇಸಯ್ಯ ನನ್ನ ಮಹನೀಯನೇ, ಯೇಸಯ್ಯ ನನ್ನ ಗಣನೀಯನೇ, ಯೇಸಯ್ಯ ನನ್ನ ಆರಾಧ್ಯನೇ, ಯೇಸಯ್ಯ ನನ್ನ
ನಮ್ಮ ಸಭೆಯಲ್ಲಿ ಯಾವ ರೋಗಿಗಳು ಇರುವುದಿಲ್ಲ. ನಮ್ಮ ಸಭೆಯ ಮಕ್ಕಳಿಗೆ ಮಾರಾಟದಿಂದ ಬಿಡುಗಡೆ, ಸಾಲದಿಂದ ಬಿಡುಗಡೆ, ಶಾಪದಿಂದ ಬಿಡುಗಡೆ, ಯೇಸುವಿನ ನಾಮದಲ್ಲಿ ಸೇವಕರಾಗಿರುವವರು ನಮ್ಮ ಸಭೆಗೆ ನಾವು ಘೋಷಣೆ ಮಾಡ್ತಾ ಇದ್ದೇವೆ. ಒಬ್ಬರು ಬಲಹೀನರಿರುವುದಿಲ್ಲ, ಒಬ್ಬರು ಬಲಹೀನರಿರುವುದಿಲ್ಲ. ಯಾಕೆ ನನ್ನ ದೇವರು ಬಲವುಳ್ಳ ದೇವರಾಗಿದ್ದಾರೆ. ನನ್ನ ದೇವರು ಬಲವುಳ್ಳ ದೇವರಾಗಿದ್ದಾರೆ. ದೇವರ ಫಲವನ್ನು ಹೊಂದಿಕೊಂಡಿದ್ದೀರಿ. ದೇವರು ನಿಮಗೆ ಫಲವನ್ನು ಕೊಡುತ್ತಾ ಇದ್ದಾರೆ, ಎದುರಿಸುವ ಧೈರ್ಯವನ್ನು ಕೊಡುತ್ತಾ ಇದ್ದಾರೆ, ಹೊರಗೆ ಬರುವ ಮಾರ್ಗವನ್ನು ತೆರೆಯುತ್ತಿದ್ದಾರೆ. ದೇವರಿಂದ ಶೂರ ಕೃತ್ಯ ನೀವು ಮಾಡುತ್ತೇನೆ, ನಿಮ್ಮ ವಿರೋಧಿಗಳ ತುಳಿದು ಹಾಕುವ ನಿನ್ನ ಮಕ್ಕಳಿಗೆ ವಿಷಯ ಕೊಡುವುದಕ್ಕೆ ಸ್ತೋತ್ರ. ಇವರೆಲ್ಲ ಪರಿಸ್ಥಿತಿಗಳ ಬದಲು ಮಾಡುವುದಕ್ಕೆ ನಿಮಗೆ ಸ್ತೋತ್ರ. ದೇವರ ಇಷ್ಟು ವರ್ಷವೇ ಸ್ವಾಮಿ ನಿನ್ನ ಸಮ್ಮುಖದಲ್ಲಿ ಕಳೆಯುವಂತ ಕೃಪೆ ಕೊಟ್ಟದಕ್ಕೆ ಸ್ತೋತ್ರ. ಸೈನಿಕರು ಎಲ್ಲರನ್ನು ಆಶೀರ್ವಾದ ಮಾಡುತ್ತಾರೆ. ಮಹಿಮೆ ನಿನಗೆ ಸ್ವಾಮಿ, ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆ. ಆಮೆನ್. ಹಲ್ಲೆಲೂಯಾ.